ಎಸ್ ಡಿಯರ್ ಫ್ರೆಂಡ್ಸ್, ನಾವು ಇವತ್ತು ಈ ಕಡೆ ಕುಲಗೋಡು ಭಾಗದ ಕಡೆ ಬಂದಿದ್ದೀವಿ. ಇವರಿಗೆ ಸುಮಾರು ಸ್ಟ್ರೋಕ್ ಹೊಡೆದು 2.5 ವರ್ಷ ಆಗಿತ್ತು. ಸುಮಾರು ಕಡೆ ತೋರಿಸಿದ್ರು, ಲಕ್ಷ ಹಾಕಿದ್ರು. ಅವ್ರ ಜೊತೆಗೆ ಅವ್ರ ತಾಯಿಯವರು ಕೂಡ ಇದ್ದಾರೆ. ಅವ್ರಿಗೆ ಲಕ್ಷ ಖರ್ಚಾದರೂ ಕೂಡ ಇವರಿಗೆ ಚೇತರಿಕೆ ಬಹಳ ಕಡಿಮೆ ಬಂತು. ಅದಾಗಿ ಕೂಡ ಈಗ ನಿರಂತರವಾಗಿ ಟ್ರೀಟ್ಮೆಂಟ್ ಇತ್ತು. ಇದನ್ನ ನಮಗೆ ನಮ್ಮ ಬುಡೆ ಸಾಬ್ ಅವರು ಹೇಳಿಕೊಟ್ರು. ಅದಕ್ಕೋಸ್ಕರ ನಾವು ಬಂದಿವಿ. ಇವರಿಗೆ ಕೇವಲ ನಮ್ಮ ಈ ಬೈಟ್ರಮ್ ಮ್ಯಾಟ್ರಸ್ ಅನ್ನ ಕೊಟ್ಟು 5 ದಿನ ಆಗಿದೆ. 5 ದಿನದಲ್ಲಿ ಬಂದಿರುವಂತಹ ರಿಸಲ್ಟ್ ಅನ್ನ ನಮ್ಮ ಅಪ್ಲಾನಾಗಿರ್ತಕ್ಕಂಥ ಶಿವಪೂಜಾರಿ ಸರ್ ಅವರು ಕೇಳ್ತಾ ಇದ್ದಾರೆ. ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾವು ಕೊಟ್ಟು ಪ್ರಾಡಕ್ಟ್ ಕೊಟ್ಟು 5 ದಿನದಲ್ಲಿ ವಂಡರ್ಫುಲ್ ರಿಸಲ್ಟ್ ಬಂದಿದೆ. ಅದನ್ನ ನಾವು ಏನೇನು ಕೊಟ್ಟಿದ್ದೀವಿ, ಯಾವ ತರ ಯೂಸ್ ಮಾಡಿದ್ದಾರೆ, ಅವ್ರಿಗೆ ಯಾವ ತರ ರಿಸಲ್ಟ್ ಬಂದಿದೆ ಅಂತ ಅವ್ರ ಬಾಯಿಂದ ಕೇಳೋಣ. ನಮಸ್ತೆ ಅಮ್ಮ. ನಮಸ್ತೆ. ಈ ನಾವು ನಿಮ್ ಪ್ರಾಡಕ್ಟ್ ಕೊಟ್ಟು ಎಷ್ಟು ದಿನ ಆಯ್ತಮ್ಮ? 7 ದಿನ ಆಯ್ತು. 7 ದಿನ ಆಯ್ತು. 7 ದಿನದಲ್ಲಿ ಅವರಲ್ಲಿ ಚೇತರಿಕೆ ಕಂಡುಕೊಂಡಿದ್ಯಾ? ಮುಂಚೆ ಹೆಂಗೆ ಯಾವ ತರ ಇತ್ತು? ಮೊದಲು ಎದ್ದು ಕುಂಡ್ರಾಕ್ ಬರ್ತಿರ್ಲಿಲ್ಲ. ಮತ್ತೆ ಕಾಲೆಲ್ಲ ಗಟ್ಟಿ ಆಗಿದ್ವು ಅಂತ? ಎದಿ ಭಾಗ. ಮತ್ತಮ್ಮ ಮತ್ತ ಇಲ್ಲಿ ಕಾಲ ಮಣಿತಿರ್ತಿಲ್ರಿ, ಬೆಂಡ್ ಆಗ್ತಾ ಇರ್ಲಿಲ್ಲ. ಈಗ ಕಟ್ಟಿ ಕಟ್ಟಿ ತಾನ ಒಬ್ರೇ ಇರ್ತಾರೆ, ಒಬ್ರು ಹೋಗ್ತಾರ, ಒಬ್ರು ಬರ್ತಾರೆ. ಮುಂಚೆ ನೋಡಿ ಫ್ರೆಂಡ್ಸ್, ಮುಂಚೆ ಇವ್ರನ್ನ ಎಬ್ಬಿಸ್ಬೇಕಾದ್ರೂ ಒಬ್ರಿಗೆ ಹೆಲ್ಪ್ ಬೇಕಾಗಿತ್ತು, ಅವ್ರನ್ನ ನಡೆಸಬೇಕಾದ್ರೂ ಒಬ್ರು ಬೇಕಾಗಿತ್ತು. ಬಟ್ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಕೇವಲ 7 ದಿನದಲ್ಲಿ ಯಾವುದೇ ಸಹಾಯ ಇಲ್ಲದೆ ಒಬ್ಬರೇ ಈ ಸ್ಟೆಪ್ ಅನ್ನು ಇಳಿದು ಮತ್ತೆ ಮೇಲೆ ಹತ್ಕೊಂಡು ತಾವೇ ತಳಕ್ಕೆ ಕೂತ್ಕೊಂಡು ಮತ್ತೆ ಹೇಳೋ ಕೆಲಸನ ಮಾಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದು ಈ ವಂಡರ್ಫುಲ್ ರಿಸಲ್ಟ್. ಈ ತರ ನಾವು ಎಷ್ಟು ಅಂದ್ರೆ ಪ್ರತಿ ಸಲ ಟ್ಯಾಬ್ಲೆಟ್ ತರಕ್ ಹೋದ್ರೆ, ಹಾಸ್ಪಿಟಲ್ ಮೀಟ್ ಹೋದ್ರೆ, ಪ್ರತಿ ಸಲ ಹೋದಾಗ 10,000 ಜಾಸ್ತಿ ಅಮೌಂಟ್ ಅನ್ನು ಕಟ್ಟಬೇಕಾಗಿತ್ತು. ಅವರು ನಾವು ಹೇಳಿದ ತಕ್ಷಣ 9,800 ರೂಪಾಯಿ ಕೊಟ್ಟು ಒಂದು ಪ್ರಾಡಕ್ಟ್ ಅನ್ನ ತಗೊಂಡು ಒಂದು ಒಳ್ಳೆ ರಿಸಲ್ಟ್ ಅನ್ನ ಕಂಡುಕೊಂಡಿದ್ದಾರೆ. ಈಗ ಅವ್ರದ್ದು ನಿಮ್ಮದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸೋಣ. ಸ್ಟೆಪ್ ಅನ್ನು ಯಾವ ತರ ಹೇಳ್ತಾರ ಅನ್ನೋದನ್ನ. ಕುಲ್ಗುಡ್ ಅದಲ್ರಿ, ಇದು ಡೋಳಸರ್ರಿ ಅಲ್ಲಿ ನಿಮ್ಮ ಮನೆಗೆ ಬರಾಕಿದ್ದು ರೀ. ಇಲ್ಲಿ ಬರ್ಬೇಕಾರ? ಹ್ಞೂನ್ರಿ, ಅಂದ್ರ ಅಲ್ಲಿ ಡೋಳಸೂರ್ದಾಗ ಅವ್ರ ನಂಬರ್ ತಗೊಂಡ್ ಹೋಗಿರ್ರಿ, ನಂಬರ್ ಹಚ್ಚಿರಿ ನಮಗ. ನಾವ್ ಇಲ್ಲಿ ಲಕ್ಷ್ಮೇಶ್ವರದವ್ರಿ. ಬರ್ರಿ ಅಲ್ರಿ, ಇಲ್ಲಿ ಲಕ್ವ ಹೊಡೆದವ್ರದ್ದು ಇದನ್ನ ಕೊಡತಿದ್ವಿಲ್ಲ ನಾವ್, ಅದಕ್ಕಾಗಿ ಅವ್ರಿಗೆ ಹೇಳಿದ್ವು. ಅದಕ್ಕ ಅಲ್ಲಿ ಬರಾಕತ್ತಿದ್ರು ನಾವ. ಹಂಗ ಭೇಟಿ ಯಾರ್ದು ಸಹಾಯ ಇರ್ಲಾರ್ದೆ ಒಬ್ಬರೇ ನಡೀತಾ ಇದ್ದಾರೆ. ಜೊತೆಗೆ ಈ ಸ್ಟೆಪ್ ಅನ್ನ ಏರ್ಬೇಕಂತಂದ್ರೆ ಯಾರಾದ್ರೂ ಸಹಾಯ ಬೇಕಿತ್ತು ಇವರಿಗೆ. ಆದ್ರೆ ಇವಾಗ ಯಾರ್ದು ಸಪೋರ್ಟ್ ಇರ್ಲಾರ್ದೆ ಈ ಸ್ಟೆಪ್ ಅನ್ನ ಏರ್ತಾ ಇದ್ದಾರೆ. ತಾವು ಕೂಡ ನೋಡ್ತಾ ಇದ್ದೀರಿ. ತುಂಬಾ ಅದ್ಭುತವಾಗಿರುವಂತ ರಿಸಲ್ಟು. ಮತ್ತೆ ಅವರು ಕೂಡ ಮತ್ತೆ ಅವ್ರ ತಾಯಿಯವರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಹೇಳ್ತಾ ಇದ್ದಾರೆ ಕೂಡ ಅವರು, ಸುಮಾರು ನಾವು ಕಡೆ ಲಕ್ಷ ಹಾಕಿದ್ವಿ, ಆ ರೀತಿಯಾದ ರಿಸಲ್ಟ್ ಬಂದಿರಲಿಲ್ಲ. ಒಬ್ಬನೇ ಮಗ ಇದ್ದಾನೆ ಅಂತ ಅಮ್ಮವರು ಕೂಡ ಕಣ್ಣನ್ಸಲಿ ನೀರು ತಂದಿದ್ರು. ಇದನ್ನ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟಿದ್ದಾರೆ. ಕೂತ್ಕೊಂಡು ಹೇಳಲಿಕ್ಕೆ ಬರ್ತಾ ಇರಲಿಲ್ಲ, ಆದ್ರೆ ಇವಾಗ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಎಸ್, ಕೂತ್ಕೊಳ್ತಾ ಇದ್ದಾರೆ. ಎಸ್ ಸರ್. ಹಾ, ಓಕೆ, ಹೇಳ್ರಿ. ಮುಂದ್ ಸಪೋರ್ಟ್ ಬೇಕ್ರಿ, ಕೈ ಹಿಡಿ. ವಾ, ಸೂಪರ್. ಎಸ್ ಎಸ್. ನೋಡಿ ಫ್ರೆಂಡ್ಸ್, ಈ ತರ ಇವ್ರಿಗೆ ರಿಸಲ್ಟ್ ಕಾಣ್ಕೊಂಡಿದೆ. ಎಸ್ ಡಿಯರ್ ಫ್ರೆಂಡ್ಸ್, ಅದ್ರ ಜೊತೆಗೇನೆ ಅವ್ರ ತಾಯಿಯವರು ಕೂಡ ಇಲ್ಲಿ ಕುತ್ಕೊಂಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಎಸ್, ಅವರ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡು ಬಂದಿದೆ. ಅಮ್ಮ, ನಿಮ್ಗ ಏನೆಲ್ಲ ಸಮಸ್ಯೆ ಇತ್ತು? ಇವಾಗ ಕೇವಲ ಒಂದು 7 ದಿನದಲ್ಲಿ ಏನೆಲ್ಲ ಬದಲಾವಣೆ ಆಗೈತಿ? ಯಾಕ್ರಿ? ಮೊಣಕಾಲ ಬಾಳ ಹಿಡ್ತಿದ್ವು. ಇವಾಗ್ರಿ ಕಟ್ಟಿ ಹತ್ತೋದು ಇಳಿದೆಲ್ಲ ಮಾಡ್ತೀರಿ? ಜೋತ್ ಬಿದ್ದು ಹತ್ತಿದ್ರಿ, ಆರಾಮಾಗಿ ಹತ್ತಿರಿ. ಅಂದ್ರೆ ಇವರು ಮೂಲತವಾಗಿ ತರಕಾರಿ ವ್ಯಾಪಾರಸ್ಥರು. ಅದೇ ವ್ಯಾಪಾರಸ್ಥರು ಮಾಡ್ತಾ ಇದ್ರು. ಅವರಿಗೆ ಸುಮಾರು ಹೊತ್ತು ಕೂತ್ಕೊಂಡು ಮಂಡೆ ತುಂಬಾ ಹಿಡಿತಿದ್ವು. ಇವಾಗ ಆರಾಮಾಗಿ ಅವ್ರದ್ದು ಯಾವುದೇ ರೀತಿ ಪ್ರಾಬ್ಲಮ್ ಅದು ಕೂಡ ಕ್ಲಿಯರ್ ಆಗಿದೆ. ಒಂದು ಪ್ರಾಡಕ್ಟ್ ಅಲ್ಲಿ ಅವ್ರ ಮಗನಿಗಾಗಿರುವಂತ ಅವ್ರಿಗೂ ಕೂಡ ರಿಸಲ್ಟ್ ಬರ್ತಾ ಇದೆ. ಜೊತೆಗೆ ಅವ್ರ ತಾಯಿಯವ್ರಿಗೂ ಕೂಡ ವಂಡರ್ಫುಲ್ ರಿಸಲ್ಟ್ ಬರ್ತಾ ಇದೆ. ಮತ್ತೆ ಇದ್ರ ಜೊತೆಗೆ ಸಾಕಷ್ಟು ಜನರಿಗೆ ಹೇಳಲಿಕ್ಕೆ ಕೂಡ ಅವ್ರು ರೆಡಿ ಆಗಿದ್ದಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು.